ವರ್ಷದ ಫ್ರೆಂಡ್ಸ್ ಸರ್ ನಾವು. ಆ್ಯಕ್ಚುಲಿ ನಾನು ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನಾವು. ಊರಲ್ಲಿ ನಾವು ಯಾವುದೋ ಆಡಿಷನ್ಗೆ ಹೋದರೂ ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ 8 ವರ್ಷ ಹೆಚ್ಚು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ಅವರ ಆ ಕ್ಷಣಗಳು ತುಂಬ ನೆನ್ನೆ ನೈಟ್ 10 ಫೋನ್ ಮಾಡಿದ್ದೆ. 17 ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ, ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದರು. ಯಾವುದಕ್ಕೂ ಬೇಜಾರಂತಲೇ ಇರಲಿಲ್ಲ. ಏನು ಯಾರೇ ಬೈಲಿ, ಏನು ಸೀರಿಯಸ್ ವಿಷಯ ಇರಲಿ, ಬೇಜಾರಂತ ಮಾತಾಡ್ತಿರಲಿಲ್ಲ. ತುಂಬ ಖುಷಿಯಲ್ಲಿದ್ದ ಇವತ್ತು. ಸಾರಿ, ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ದರು. ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾರಿಗೆ ಅಲ್ಲಿ ಜಾಯ್ನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದರು. ಏನಂದರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳೋದಂದರೆ ಈ ಸಮಯದಲ್ಲಿ ನಾವು ಒಬ್ಬ ಒಳ್ಳೆಯ ಕಲಾವಿದನನ್ನು ಕಳ್ಕೊಂಡಿದ್ದೇವೆ. ಅದೊಂದು ಬೇಸರ. ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ನ ನೋಡಬೇಕಾಯಿತು. ಬಹುಶಃ ತುಂಬ ದುಃಖಕರ ವಿಷಯ ಅಂತ ಹೇಳಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ದ ನಮ್ಮ ರಾಕೇಶ್. ಹಾಗೆ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ನಮ್ಮ ಮಿತ್ರರು, ಅವರಿಗೆ ಒಂದು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಬೇಕು. ಅದೇ ಹೇಳೋದು ಈ ಸಂದರ್ಭದಲ್ಲಿ ಅಷ್ಟೇ. ಸ್ವಲ್ಪ ಸ್ಪಂದಿಸಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಮದುವೆಗೆ ಭಾಳ ಕನಸಿಟ್ಕೊಂಡಿದ್ರು ಅಂತ ಎಲ್ಲರೂ ಸ್ಪಂದಿಸಿದರೆ ಒಳ್ಳೆಯದು. ತಂಗಿಯ ಹೌದು, ತಂಗಿಯ ಮದುವೆ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ. ಮತ್ತು ಈ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮು, ತುಳು ಫಿಲ್ಮಲ್ಲಿ ಎಲ್ಲ ಇತ್ತು, ಅವನು ಹೋಗ್ತಾ ಇದ್ದ. ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿಗೂ ಕೂಡ ಬರ್ತಾಯಿದ್ದ, ಇಲ್ಲಿ ಒಂದು ಪ್ರಮೋಷನ್ಗೆ ಆಗಿ. ಪ್ರತಿಯೊಬ್ಬ ಎಲ್ಲರೊಟ್ಟಿಗೆ ಒಬ್ಬ ಹೇಗಿದ್ದ ಅಂದರೆ ಒಂದು ಫ್ರೆಂಡ್ಲಿಯಾಗಿ, ಇಲ್ಲಿ ಅಷ್ಟು ಊರಲ್ಲಿ ಬಂದರೆ ಫ್ರೆಂಡ್ಲಿಯಾಗಿದ್ದ. ಅದೇ ನಿನ್ನೆ ದಿನ ಈ ಥರ ಆಯಿತು. ಹಾಂ, ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ. ನಾವು ಕಾಂತಾರದಲ್ಲಿ ಒಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಕಾಂತಾರದಲ್ಲಿ ಇಲ್ಲ.